Hello my dear second P students. One more informative video that is related to indirect speech. ಹೌದಾ? ರಿಪೋರ್ಟ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂತ ಕೊಟ್ಟಿರ್ತಾರೆ. ಇದನ್ನೇ ನಾವು ಯಾವ ರೀತಿ ಇಂಡೈರೆಕ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಹಾಗಿದ್ರೆ ನೋಡಿ, ಜಸ್ಟ್ ದೇರ್ ಇಸ್ ಎ ಕನ್ವರ್ಜೇಷನ್ ಬಿಟ್ವೀನ್ ಡಾನ್ ಗೊಂಜಾಲೋ ಅಂಡ್ ಜೊನೈಟೋ. ಹೌದಾ? ಅಲ್ಲಿ ಒಂದು ಸಣ್ಣದಾಗಿರುವ ಕನ್ವರ್ಜೇಷನ್. ಇದೇ ಕನ್ವರ್ಜೇಷನ್ ನಾವು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಂದ್ಬಿಟ್ಟು 5 ಮಾರ್ಕ್ಸ್ ಇರುತ್ತೆ. ಸ್ವಲ್ಪ ಗಮನ ಇರಲಿ. ಹೌದಾ? ಈ 5 ಮಾರ್ಕ್ಸಿಗೆ ನೀವು ಸರಿಯಾಗಿ ಬಿಡಿಸ್ಬೇಕು ಅಂತಂದ್ರೆ ಇದ್ರ ಬಗ್ಗೆ ಧ್ಯಾನ ಬೇಕು ನಮಗೆ. ಅಂದಾಗ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯತೆ. ಹೌದಾ? ನೋಡೋಣ ಹಾಗಿದ್ರೆ ಏನ್ ಮಾಡ್ಬೇಕಂತೇಳಿ. ಡಾನ್ ಗೊಂಜಾಲೋ ಟೋಲ್ಡ್ ಜೊನೈಟೋ ಅಂತ ಹಾಕೊಂಡ್ವಿ. ಸೊ ದೆನ್ ವಿ ಹ್ಯಾವ್ ಟು ಯೂಸ್ ಅ ಕಂಜಂಕ್ಷನ್ ದಟ್ ಈಸ್ ವಾಟ್ ಇಸ್ ದ್ಯಾಟ್ ಅಂತ ಹಾಕೊಂಡ್ವಿ. ನಾವು ಆ ಅಂದ್ರೆ ಯಾರಿಲ್ಲ ಅಂತ, ದಿಸ್ ಈಸ್ ನನ್ ಅದರ್ ದ್ಯಾನ್ ಡಾನ್ ಗೊಂಜಾಲೋ ಒನ್ಲಿ. ಆ ಇದ್ದದ ನಾವಲ್ಲಿ ಹಿ ಅಂತ ತಗೋತೀವಿ. ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದು ಸಿಂಪಲ್ ಪಾಸ್ಟ್ ಆಗಿ ಬದಲಾವಣೆ ಆಗುತ್ತೆ. ಅದಕ್ಕೆ ನಾವು ಐ ವಾಂಟ್ ಇದ್ದಿದ್ದು ಹಿ ಆಗಿ ವಾಂಟ್ ಇದ್ದಿದ್ದು ವಾಂಟೆಡ್ ಅಂತ ಆಗತ್ತೆ. ಸೀರಿಯಸ್ ಬಟ್ ಹಿ ವಾಂಟೆಡ್ ಅ ಬೆಂಚ್, ಓಕೆ, ಟು ಮೈ ಸೆಲ್ಫ್ ಅಂತಂದ್ರೆ ಏನಂತಂದ್ರೆ ಹಿಮ್ಸೆಲ್ಫ್ ಅಂತ ತಗೋಬೇಕು. ನಾವು ಟು ಅಂತ ಕೂಡ ಹಾಕ್ಬೋದು ಅಥವಾ ಫಾರ್ ಹಿಮ್ಸೆಲ್ಫ್ ಕೂಡ ಅಂತ ಅನ್ಬೋದು. ಬೋತ್ ಆರ್ ರೈಟ್. ಓಕೆ, ಅದಕ್ಕೆ ರಿಪ್ಲೈ ನೋಡಿ, ಫಾರ್ ದ್ಯಾಟ್. ಈಗ ಫಸ್ಟ್ ಸೆಂಟೆನ್ಸ್ ಮುಗೀತು. ಸೆಕೆಂಡ್ ಸೆಂಟೆನ್ಸ್ ನೋಡಿ, ಫಾರ್ ದ್ಯಾಟ್ ಒನ್ ಜೊನೈಟೋ ರಿಪ್ಲೈಡ್. ಜೊನೈಟೋ ಏನು ಮಾಡ್ತಾನೆ? ರಿಪ್ಲೈಡ್ ಮಾಡ್ತಾನೆ. ಏನು ರಿಪ್ಲೈಡ್ ಮಾಡ್ತಾನೆ ಅಂದರೆ ದೇರ್ ಈಸ್ ನನ್ ಐತೆ. ಹೌದಾ? ದೇರ್ ಈಸ್ ನನ್ ಇದ್ದಿದ್ದು ಅಲ್ಲಿ ಕನ್ಸಿಡರ್ ಆಗಿ ಏನು ಮಾಡ್ಕೊಳ್ತೀವಿ ಅಂತಂದರೆ ವೆರಿ ಸಿಂಪಲ್, ದೇಯರ್ ವಾಸ್ ನನ್ ಅಂತ ಬರೆದ್ರೆ ಮುಗೀತು. ಹೌದಾ? ಹಾಗೆ ಕಂಟಿನ್ಯೂ ಹೋಗ್ತಾ ಹೋದಾಗೆ ಗೊಂಜಾಲೋ ಟೋಲ್ಡ್ ಯಾರಿಗೆ? ಅಗೇನ್ ಜೊನೈಟೋ ದ್ಯಾಟ್. ನೋಡಿ ಮತ್ತೆ ರಿಪ್ಲೈ ಆಗತ್ತೆ. ಜೊನೈಟೋ ದಟ್ ಒನ್ ಓವರ್ ದೇರ್ ವಾಸ್ ಮೈನ್ ಅಂತ ಹೇಳ್ತಾನೆ. ಅದಕ್ಕೆ ಅದೇ ರೀತಿ ತಗೋಬೇಕು ನಾವು. ದಟ್ ದ ಒನ್ ಓವರ್ ಏನ್ ಮಾಡ್ಕೋತೀವಿ? ಒನ್ ಓವರ್ ದೇಯರ್ ವಾಸ್ ಮೈನ್ ಅಂತಿದೆ. ವಾಸ್ ಮೈನ್ ಅಂತಂದ್ರೆ ಏನು ಹಿಂಗಂದ್ರೆ ಸ್ವಲ್ಪ ನೋಡಿ, ಇದು ಬದಲಾವಣೆ ತಿಳ್ಕೊಬೇಕು. ವಾಸ್ ಮೈನ್ ಅಂತಂದ್ರೆ ಇಲ್ಲಿ ಏನು ಬೆಂಚ್ ಅಂತಿದ್ದಾಗೆ. ಹೌದಾ? ಅದೇ ಏನು ಬರೀತೇವಲ್ಲ ಒಂದು ಮೀನಿಂಗ್ ಕೊಡಬೇಕು. ಹಾಗೆ ಮೈನ್ ಅಂದ್ರೆ ಮತ್ತೇನೊಂದು ಕನ್ಫ್ಯೂಷನ್ ಆಗೋದು. ಮೈನ್ ಅಂದ್ರೆ ಏನದು? ಬೆಂಚ್. ಅದನ್ನ ನಾವು ರೆಫರೆನ್ಸ್ ಮಾಡ್ಕೋಬೇಕು ಅಂತ. ಹೌದಾ? ಅದಕ್ಕೆ ದಟ್ ವಾಸ್ ಒನ್ ಓವರ್ ದೇಯರ್ ವಾಸ್ ಮೈನ್ ಅಂತಂದ್ರೆ ಹೀಸ್ ಏನದು? ಬೆಂಚ್. ಏನು ಬರೆದ್ರು ಮೀನಿಂಗ್ ಕೊಡಬೇಕಲ್ಲ ಅದಕ್ಕೆ. ಹೌದಾ? ದಟ್ ದ ಒನ್ ಓವರ್ ವಾಸ್ ಹೀಸ್ ಬೆಂಚ್ ಅಂತ ಬರಿಬೇಕಾಗತ್ತೆ. ಅದಕ್ಕೆ ಜೊನೈಟೋ ರಿಪ್ಲೈಡ್ ನೋಡಿ, ರಿಪ್ಲೈಡ್ ದ್ಯಾಟ್. ಈಗ ನಾವೇನ್ ಮಾಡ್ಕೋಬೇಕು? ಇದನ್ನ ಬರಿಬೇಕು. ಈ ಸೆಂಟೆನ್ಸ್, ಈ ಮತ್ತು ಈ ಸೆಂಟೆನ್ಸ್. ದೇರ್ ಆರ್ 3 ಪ್ರಿಸ್ಟ್ ಐತೆ. ಇಲ್ಲಿ ಆರ್ ಇದ್ದದ್ದು ಏನ್ ಮಾಡ್ಕೊಳ್ತೇವೆ? ವೇರ್ ಅಂತ ನೋಡ್ತೀವಿ. ಅದಕ್ಕಾಗಿ ದೇರ್ ವೇರ್ 3 ಪ್ರೀಸ್ಟ್ಸ್. ಒಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ನೋಡಿ, ದೇರ್ ಆರ್ 3 ಪ್ರೀಸ್ಟ್ ಸಿಟ್ಟಿಂಗ್ ದೇರ್ ಐತೆ. ಇದೇ ನಾವು ಏನ್ ಮಾಡ್ಕೊಳ್ತೇವೆ ಅನ್ನೋದು ಇಂಪಾರ್ಟೆಂಟ್. ದೇರ್ ವೇರ್ 3 ಆರ್ ಇದ್ದಿದ್ದು ವೇರ್ ಅಂತ ತಗೋತೀವಿ. ಉಳ್ಕಿದೆಲ್ಲ ಸೆಂಟೆನ್ಸ್ ಸೇಮ್ ಆಗಿ ಬರುತ್ತೆ. ದೇರ್ ವೇರ್ 3 ಪ್ರೀಸ್ಟ್ಸ್. ದೇರ್ ವೇರ್ 3 ಪ್ರೀಸ್ಟ್ಸ್ ಸಿಟ್ಟಿಂಗ್ ದೇರ್ ಅಂತ ಬರಿಬೇಕಾಗತ್ತೆ. ಹೌದಾ? ಲಾಸ್ಟ್ ಒನ್ನು ಬಹಳ ಇಂಪಾರ್ಟೆಂಟು. ಇಲ್ಲಿ ನೋಡಿ, ರಾಟ್ ದೆಮ್ ಔಟ್ ಅಂದ್ರೆ ಅವ್ರನ್ನ ಕಳಿಸು, ಅವ್ರನ್ನ ತೊಲಗಿಸು ಅಂತಂದಾಗೆ. ರಾಟ್ ಅನ್ನೋದು ಇದು ಯಾವ ರೀತಿ ಸೆಂಟೆನ್ಸ್ ಅಂದ್ರೆ ಅಗೇನ್ ಇಂಪೆರಿಟಿವ್ ಬಂದಾಗ ನಾವಲ್ಲಿ ಏನ್ ಹಾಕೋತೀವಿ ಅಂದ್ರೆ ಇನ್ಫಿನಿಟಿವ್ ಸೆಂಟೆನ್ಸ್ ಬಳಕೆ ಮಾಡ್ಕೋತೀವಿ. ಅಂದ್ರೆ ಒಂದು ವರ್ಬ್ ಇರುತ್ತವಲ್ಲ, ಆ ವರ್ಬ್ಗಿಂತ ಮುಂಚೆ ನಾವು ಟು ಅಂತ ಹಾಕೋತೀವಿ. ದಿಸ್ ಈಸ್ ವಾಟ್ ಇನ್ಫಿನಿಟಿವ್.
ಅದನ್ನ ಹಾಕೋಬೇಕು. ಹಾಗಿದ್ರೆ ಇಲ್ಲಿ ರೋಟ್ ಅನ್ನೋದು ಇನ್ಫಿನಿಟಿವ್, ಅದ್ರ ಮುಂದೆ ಏನು ಹಾಕೋತೀವಿ ನೋಡಿ, ಡಾನ್ ಗೊಂಜಾಲೋ ಆರ್ಡರ್ಡ್ ಯಾರಿಗೆ, ಜೊನಾಯ್ಟೋ, ಅದಕ್ಕೆ ಟು ರೋಟ್ ದೆಮ್ ಔಟ್. ನೋಡಿ ಈ ರೀತಿ ಬಳಕೆಬೇಕು, ರೋಟ್ ದೆಮ್ ಔಟ್ ಅಂತ ಬರಿಬೇಕಾಗತ್ತೆ. ರೋಟ್ ದೆಮ್ ಔಟ್ ಇದೇ ರೀತಿ ಬರೋದು ನಿಮಗೆ, ಯು ವಿಲ್ ಗೆಟ್ ವಾಟ್ ಇಸ್ 5 ಮಾರ್ಕ್ಸ್. ಹೌದಾ, ಸಿಂಪಲ್ ಆಗಿ ಯಾವ ರೀತಿ ಕಾನ್ಸೆಪ್ಟ್ ಇದೆ, ಯಾವ ರೀತಿ ಸೆಂಟೆನ್ಸ್ಗಳಿದ್ದಾವೆ, ಅದನ್ನು ಯಾವ ರೀತಿ ನಾವು ಅಪ್ಲೈ ಮಾಡಿ ಬರಿಬೇಕು ಅನ್ನೋದು ಕೂಡ ಈ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚಲ್ಲಿ ಬಹಳ ಪ್ರಮುಖ ಭಾಗವಾಗಿ ಕಾಣುತ್ತೆ. ಹೌದಾ, ಐ ಟೋಲ್ಡ್ ಒನ್ಲಿ ದಿಸ್ ಮಚ್, ಡಾನ್ ಗೊಂಜಾಲೋ ಟೋಲ್ಡ್ ಜೊನಾಯ್ಟೋ ದ್ಯಾಟ್, ಐ ಅಂದರೆ ಹಿ ವಾಂಟೆಡ್ ಎ ಬೆಂಚ್ ಫಾರ್ ಹಿಮ್ಸೆಲ್ಫ್. ಅದಕ್ಕೆ ಫಾರ್ ದ್ಯಾಟ್ ಜೊನಾಯ್ಟೋ ಏನು ರಿಪ್ಲೈ ಮಾಡ್ತಾರೆ, ದೇರ್ ವಾಸ್ ನನ್ ಅಂತ ರಿಪ್ಲೈ ಮಾಡ್ತಾರೆ. ಹೌದಾ, ಅದಕ್ಕೆ ಮತ್ತೇನಂತಂದ್ರೆ ಗೊಂಜಾಲೋ ಟೋಲ್ಡ್ ದ್ಯಾಟ್ ದ ಒನ್ ಓವರ್ ದೇರ್ ವಾಸ್ ಹೀಸ್ ಬೆಂಚ್. ಇಲ್ಲಿ ಸ್ವಲ್ಪ ತಿಳ್ಕೊಬೇಕು, ವಾಸ್ ಮೈನ್ ಅಂದ್ರೆ ವಾಸ್ ಹೀಸ್ ಅಂತಂದ್ರೆ ಸ್ವಲ್ಪ ಮೀನಿಂಗ್ ಕೊಡಲ್ಲ, ವಾಸ್ ಹೀಸ್ ಬೆಂಚ್ ಅಂತ ಆ್ಯಡ್ ಮಾಡ್ಕೋಬೇಕು. ಮೈನ್ ಅಂದ್ರೆ ಏನದು, ದಿಸ್ ವಾಸ್ ಬೆಂಚ್ ಮಲ್ಲಿನ, ದಿಸ್ ಇಸ್ ವಾಟ್, ಅದಕ್ಕೆ ಹೀಸ್ ಬೆಂಚ್ ಅಂತ ತಗೋಬೇಕಾಗತ್ತೆ. ಅದಕ್ಕೆ ಜೊನಾಯ್ಟೋ ರಿಪ್ಲೈಡ್ ದ್ಯಾಟ್ ದೇರ್ ಆರ್ ಇದೆ. ಹೌದಾ, ಇದೆ ದೇರ್ ವೇರ್ 3 ಪ್ರಿಸ್ಟ್ಸ್ ಸಿಟ್ಟಿಂಗ್ ದೇರ್ ಅಂತ ಹಾಕಬೇಕು. ಲಾಸ್ಟ್ ಬಂದ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಇಲ್ಲ, ಏನು ಡಾನ್ ಗೊಂಜಾಲೋ ರೋಟ್ ದೆಮ್ ಔಟ್ ಇದೆ. ಆರ್ಡರ್ ಜೊನಾಯ್ಟೋ ಏನಂತಂದ್ರೆ ರೂಟ್ ಅನ್ನೋದು ವರ್ಬ್ ಮುಂದೆ ನಾವು ಇನ್ಫಿನಿಟಿವ್ ಹಾಕೋಬೇಕಾಗತ್ತೆ. ಅದಕ್ಕೆ ಟು ರೂಟ್ ದೆಮ್ ಔಟ್ ಅಂತ ಹಾಕಿದ್ರೆ ಮುಗಿತು. ಈ ರೀತಿ ನಾವು ಸೆಂಟೆನ್ಸ್ಗಳನ್ನು ಗಮನ ಇಟ್ಕೊಂಡು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಒಂದು ಬರೆಯೋಕ್ಕಿಂತ ಮುಂಚೆ ಏನಂತಂದ್ರೆ ನಾನು ಇನ್ನೊಂದು ವರ್ಕ್ ಕೊಟ್ಟು ಅದರ ಮೇಲೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೇನೆ ನೋಡಿ, ಇದ್ರ ಜೊತೆಗೆ ಇನ್ನೂ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಎಸ್, ಕಮಿಂಗ್ ಟು ದಿಸ್ ಟಾಪಿಕ್, ಸಿ ನೀವೇ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಲ್ಲಿ ಒಂದು ಗಮನಿಟ್ ಮಾಡ್ಕೊಳ್ಳಿ. ಹೌದಾ, ತೆಳಗೆ ಒಂದು ಆನ್ಸರನ್ನು ನೋಡಕ್ಕೆ ಹೋಗಬೇಡಿ. ಫಸ್ಟಿಗೆ ಒಂದು ಕೂಡ ಕ್ವಶನ್ ಬರ್ಕೊಳ್ಳಿ. ಕ್ವಶನ್ ಬರ್ಕೊಂಡು ಆನ್ಸರ್ನ ಟ್ರೈ ಮಾಡಿ. ಆನ್ಸರ್ನ ಟ್ರೈ ಮಾಡಿದ ಮೇಲೆ ನೀವು ಬರೀತೀರಾ ಅಂದರೆ ನಮ್ಗೆ ಈಸಿ ಸ್ಟೆಪ್ಸ್ ಹೇಳ್ತಾ ಇದ್ದೇನೆ. ಇದು ಒಂದು ರೀತಿ ಮ್ಯಾಥ್ಸ್ ಇದ್ದಾಗೆ, ಎಷ್ಟು ತಿಳ್ಕೊಂಡ್ರು ಕೂಡ ಮತ್ತೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕಾಗಿರೋದು ಅಂತಂದರೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ಇದು ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅದು ಹೇಗೆ ಅಂತಂದರೆ, ನೀವು ಕ್ವಶನ್ಸ್ ಬರ್ಕೊಳ್ಳಿ, ಆನ್ಸರ್ಸ್ಗಳನ್ನ ಟ್ರೈ ಮಾಡಿ, ಆನ್ಸರ್ ಬರೆದ ಮೇಲೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಹಾಂ ಈ ಆನ್ಸರ್ ಕರೆಕ್ಟ್ ಇದೆ. ಹೌದಾ, ಸ್ವಲ್ಪ ಏನಾದರೂ ವ್ಯತ್ಯಾಸ ಆದರೂ ಪರವಾಗಿಲ್ಲ, ಬಟ್ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ ಇಟ್, ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ದ ಮಾರ್ಕ್ಸ್, ಅದರ್ವೈಸ್ ನೋ ವೇ ಅಟ್ ಆಲ್. ಅದಕ್ಕಾಗಿ ಈ ಒಂದು ಪಾಯಿಂಟ್ ಬಹಳ ಇಂಪಾರ್ಟೆಂಟು. ಹಾಗಿದ್ರೆ ಇದು ಒಂದು ನಾನು ಡಿಸ್ಕಷನ್ ಮಾಡಿ ಒಂದು ಇನ್ನೊಂದು ಕ್ಲಾರಿಟಿ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಏನಂದರೆ, ಡೊನಾಲ್ಡ್ ಆರ್ ಯು ಕಮಿಂಗ್ ಟುಮಾರೋ ಹೇಗೆ ಬರೀತೇವೆ ಇದನ್ನು ನಾವು, ಹೌ ಯು ವಿಲ್ ರೈಟ್ ದಿಸ್ ಒನ್. ಹೌದಾ, ಫೈನ್. ಆರ್ ಯು ಕಮಿಂಗ್ ಟುಮಾರೋ ಅಂತಂದರೆ, ಯು ಅಂತಂದರೆ ಯಾರಿಲ್ಲಿ, ಟು whom she is telling here, she is telling to ಗೊಂಜಾಲೋ. ಗೊಂಜಾಲೋ ಅಂತಂದ್ರೆ ದಿಸ್ ಇಸ್ ವಾಟ್ ಹಿಯರ್, ಹಿ ಅಂತ ತಗೋತೀವಿ. ಹೌದಾ, ಹಿ, ಆರ್ ಯು ಆರ್ ಕಮಿಂಗ್ ಯಾವ ಸೆಂಟೆನ್ಸು, ಪ್ರೆಸೆಂಟ್ ಕಂಟಿನ್ಯೂಸ್, ಅದಕ್ಕೆ ನಾವು ಪಾಸ್ಟ್ ಕಂಟಿನ್ಯೂಸ್ ತಗೋತೇವೆ. ಹಿ ವಾಸ್ ಕಮಿಂಗ್ ಅಂತ ತಗೋಬೇಕು. ಅದಕ್ಕೆ ನಾವೇನು ಮಾಡ್ಕೋತೇವೆ, ಸೊ ಅದ್ರ ಜೊತೆಗೆ ಫಸ್ಟ್ ಪಾಯಿಂಟ್ ಇದು. ಎರಡನೇದು ಬಂತು, ದಿಸ್ ಕ್ವಶನ್ ಈಸ್ ವಾಟ್ ಹಿಯರ್ ಅಗೇನ್, ವಾಟ್, ಎಸ್ ಆರ್ ನೋ ಟೈಪ್, ಎಸ್ ಆರ್ ನೋ ಟೈಪ್. ಅದಕ್ಕಾಗಿ ನಾವು ಇಫ್ ಅನ್ನು ಬಳಕೆ ಮಾಡ್ಕೋತೀವಿ ಅಥವಾ ವೆದರ್ ಅನ್ನು ಬಳಕೆ ಮಾಡ್ಕೊಳ್ತೀವಿ. ಹಾಗಾಗಿ ವೆದರ್ ಹಿ ವಾಸ್ ಕಮಿಂಗ್ ಟುಮಾರೋ ಇದ್ದಿದ್ದು ನೆಕ್ಸ್ಟ್ ಡೇ ಅಂತ ಹಾಕೋತೀವಿ. ದಸ್ ಓಕೆ. ಅದಾದ್ಮೇಲೆ ನೋಡಿ, ಡಾನ್ ಗೊಂಜಾಲೋ ಏನು ರಿಪ್ಲೈ ಮಾಡ್ತಾರೆ ಅಂದರೆ, ಮೋಸ್ಟ್ ಸರ್ಟನ್ಲಿ ಅಂತಂದರೆ ಹಿ ವುಡ್ ಸರ್ಟನ್ಲಿ. ಯಾವಾಗ, ಇಫ್ ಇಟ್ ವೀಸ್ ಅ ಸನ್ನಿ ಮಾರ್ನಿಂಗ್, ಈಸ್ ಇದ್ದಿದ್ದು ವಾಸ್ ಅಂತ ಆಗತ್ತೆ, ಇಟ್ ವಾಸ್ ಅ ಸನ್ನಿ ಮಾರ್ನಿಂಗ್. ಆ್ಯಂಡ್ ನಾಟ್ ಒನ್ಲಿ ಐ ವಿಲ್, ಇಲ್ಲಿ ನೋಡಿ ನಾಟ್ ಒನ್ಲಿ ಅಂತಂದಾಗ ಐ ವಿಲ್ ನಾಟ್, ಈ ರೀತಿ ಸೆಂಟೆನ್ಸು. ಅದೇ ನಾವಿಲ್ಲಿ ಐ ಅಂದರೆ ಯಾರು, ಇಲ್ಲಿ ಹಿ ವುಡ್ ನಾಟ್, ಈ ರೀತಿ ತಗೋಬೇಕಾಗತ್ತೆ. ಸೊ ಹಿಯರ್ he told that, he promised that he would not, see this one, he would not scare away the birds. ಮತ್ತೆ I will ಅಂತಂದ್ರೆ he would again ಮತ್ತೆ he would, so here but could not scare away the birds, he would bring a few crumbs, see this one. ಅದಕ್ಕೆ ರಿಪ್ಲೈ ಏನು ಮಾಡ್ತಾರೆ, thanked him,
ಥ್ಯಾಂಕ್ ಯು ವೆರಿ ಮಚ್ ಅಂದರೆ ಥ್ಯಾಂಕ್ಡ್ ಹಿಮ್ ಆ್ಯಂಡ್ ಕಂಟಿನ್ಯೂಡ್. ನೋಡಿ ಇದನ್ನೇ ತಗೊಂಡಿದ್ದು. ದ್ಯಾಟ್ ದ ಬರ್ಡ್ಸ್ ವೇರ್ ಗ್ರೇಟ್ಫುಲ್ ಆ್ಯಂಡ್ ರಿಪೇ ಅಟೆನ್ಷನ್. ಇಷ್ಟೇ ಬರೆದ್ರೆ ನಿಮಗೆ 5 ಮಾರ್ಕ್ಸ್. ಬಟ್ ರೂಲ್ಸು ರೆಗ್ಯುಲೇಷನ್ ನಮಗೆ ಗೊತ್ತಿರಬೇಕು. ಇದು ಸ್ವಲ್ಪ ನೋಡಲಿಕ್ಕೆ ಕಷ್ಟನೇ ಅನಿಸುತ್ತೆ, ಓಕೆ. ಬಟ್ ಯಾವುದೇ ನಾವು ಡಿಫ್ರೆಂಟ್ ಟಾಸ್ಕ್ಗಳನ್ನ ಮಾಡ್ತಾ ಹೋಗಿರುವಾಗ ರಿಸ್ಕ್ ಆಗುತ್ತೆ, ತೊಂದರೆ ಆಗುತ್ತೆ, ಬಟ್ ನಾವು ಮಾಡಲೇಬೇಕು. ಅಂದಾಗ ನಿಮ್ಗೆ ಇನ್ ಯುವರ್ ಪಾಕೆಟ್ 5 ಮಾರ್ಕ್ಸ್ ಈಸ್ ದೇರ್, ಅದರ್ವೈಸ್ ಯು ವಾಂಟ್ ಡೂ ಇಟ್. ಹೌದಾ? ಇದೇ ರೀತಿ ಒಂದು ಸಣ್ಣ ಎಕ್ಸಾಂಪಲ್ ನಿಮಗೆ ಕೊಟ್ಟು ಐ ವಿಲ್ ಗಿವ್ ಸಮ್ ಟೈಮ್ ಟು ಯು. ಇದೇ ಒಂದು ಸಿಂಪಲ್ ಕ್ವಶನ್ಸನ್ನು ಟ್ರೈ ಮಾಡಿ. ನೀವು ಕಮೆಂಟ್ ಬಾಕ್ಸಲ್ಲಿ ಟ್ರೈ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಒಂದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಮುಖಾಂತರ ಇದನ್ನು ಹೇಗೆ ಬರಿಬೇಕು ಅಂತೇಳಿ ಮತ್ತೆ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಟ್ರೈ ಮಾಡಿದೆ. ಸೊ ದಿಸ್ ಈಸ್ ವಾಟ್ ಯರ್ ಹೋಮ್ವರ್ಕ್ ಫಾರ್ ಯು. ಜಸ್ಟ್ ಕ್ರಾಸ್ ಚೆಕ್ ಆ್ಯಂಡ್ ಡೂ ದ ವರ್ಕ್. ಲೆಟ್ ಮಿ ಥಿಂಕ್ ಹೌ ಯು ವಿಲ್ ಡೂ ಇಟ್. ಇಷ್ಟೆಲ್ಲ ನಾನು ಮಾಡಿಸಿದ್ದೀನಿ, ಹೌದಾ? ಮೇ ಬಿ ಈಸಿ ಲೆವೆಲ್ ಅರ್ಥ ಆಗಿದೆ ಅಂತ ನಾನು ಕೂಡ ಅಂದ್ಕೊಳ್ತೇನೆ. ಓಕೆ, ಸೊ ಟ್ರೈ ಮಾಡಿ. ಮತ್ತೇನಾದರೂ ಗೊತ್ತಾಗಲಿಲ್ಲ ಅಂದರೆ ಇನ್ನೂ ಹೆಚ್ಚಷ್ಟು ವಿಡಿಯೋಗಳನ್ನ ಮಾಡಿ ಅಂತ ನೀವೇನಾದರೂ ರಿಕ್ವೆಸ್ಟ್ ಮಾಡಿದರೆ ಅಂತಂದರೆ ನಾನು ಮತ್ತೆ ವಿಡಿಯೋ ಮಾಡಲಿಕ್ಕೆ ನನಗೊಂಥರ ಇನ್ಸ್ಪಿರೇಷನ್ ಅನಿಸುತ್ತೆ. ಸೊ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಬ್ರಿಂಗ್ ಟು ಯುವರ್ ನಾಲೆಜ್. ಥ್ಯಾಂಕ್ ಯು.